ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡೇಳಿ. ನಿಜವಾಗ್ಲೂ ಈ ತರ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಿದ್ದೀರಲ್ಲ, ನಿಜವಾಗ್ಲೂ ನಾವ್ ಆತರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದೀವ, ನಮ್ಮಿಂದ ಆತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದೀನ, ಅದನ್ನ ಹೇಳಿ. ನೀವು ಸುಮ್ನೆ ಯಾಕೆ ನನ್ನಲ್ಲಿ ಏನ್ ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನ ನೀವ್ ಹೇಳಿ. ಅದನ್ನ ನೀವ್ ಹೇಳೋದ್ ಬಿಟ್ಬಿಟ್ಟು ತುಂಬಾ ಕೆಟ್ಟದಾಗಿ ಬಿಂಬಿಸ್ಬೇಡಿ. ಅವುಗಳನ್ನೆಲ್ಲ ನೋಡಕ್ ಆಗುದಿಲ್ಲ ನನ್ಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊಂತಾರೇನೋ, ನಮ್ಗೆಲ್ಲ ಅನ್ಸ್ಕೊಳ್ಳೋಂತ ಶಕ್ತಿ ಇಲ್ಲ ನಮ್ಗೆ. ಆ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ. ನಮ್ಗೆ ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನೊಂದು ಏನೋ ಯೋಚನೆ ಮಾಡ್ಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ ನ ಬರ್ದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆತರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನಂಗೆ ತುಂಬಾ ನೆನ್ಸಿದ್ರು, ತುಂಬಾ ಕೆಟ್ಟದಾಗಿ, ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ. ಏನ್ ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ನ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ನಂದು ಏನೋ ನನ್ ಈಗ ಅನ್ಸ್ತಿದೆ, ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲಸದಿಂದ ನನ್ನನ್ನು ಜನಗಳು ಗುರ್ತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನ್ಗೆ ಹೋಗ್ಬಿಟ್ಟಿದೆ. ಯಾರೇ ಆಗ್ಲಿ, ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಇಷ್ಟು ನನ್ನ ಜೀವ ಹಿಂಸೆ ಪಡ್ತಾ ಇದ್ದೀನಿ ಅಂತಂದ್ರೆ ಯಾರು ನಂತರ ಆಗ್ಬೇಡಿ. ಯಾರು ಬೇಕಾದ್ರೆ ನಿಮ್ ಜೀವನ ಕಟ್ಕೊಳ್ಳಿ ದಯವಿಟ್ಟು. ಯಾರು ಸೋಷಿಯಲ್ ಸರ್ವಿಸ್